ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಡ್ಯಾನ್ಸ್ ನನ್ನ ಜೀವಮಾನದಲ್ಲಿ ಒಂದು ಪರಿಚಯ ಒಂದ್ 20 ವರ್ಷ ಆಗಿದೆ. 20 ವರ್ಷದಲ್ಲಿ ಫಸ್ಟ್ ಟೈಮ್ ಸುಜಯ್ ಶಾಸ್ತ್ರಿ ಈ ರೇಂಜಲ್ ಡ್ಯಾನ್ಸ್ ಮಾಡಿ ನಾನು ನೋಡಿದ್. ಏನ್ ಎಕ್ಸ್ಪ್ರೆಷನ್ ಮೈ ಗಾಡ್. ಹೆಂಗಿತ್ತು ನಿಮ್ಮ ಅಪ್ಪನ್ ಡ್ಯಾನ್ಸ್? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅವ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ರೆಡಿ ಮಾಡಿ ಇಟ್ಬಿಟ್ಟು ಅವ್ನ ಮಗನ್ನ 10 ಪೈಸಾ ನೋಡಿಲ್ಲ, ಏನ್ ಹೇಳ್ದಾಗಲ್ಲ ಮಗ. ಅಲ್ಲ ಕಣ, ಇಬ್ರಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ? ಸುಜಯ್ ಸಿಂಚನ. ಏನೋ ಕೆತ್ತು ಬಿಟ್ಟಿದ್ಯಲ್ಲ ಅವ್ ಮಗನ್ನ. ಅದ್ಯಾವ್ದೋ ಮಾಡ್ದಲ್ಲ ಹಿಂದಿಂದ, ಅದ್ಯಾವ್ದೋ ಎಲ್ಲ ಮಾಡ್ದಲ್ಲ. ಅದೊಂದ್ಸಲಿ ಪ್ಲೀಸ್ ನಂಗೋಸ್ಕರ. ಅದ್ ನೀನ್ ಮಾಡೋ, ಅದ್ ಹೆಂಗ್ ಮಾಡಿದ್ನ ಅವನು? ಘಟಾನುಘಟಿಗಳು ಇದ್ದಾಗ ಇವೆಲ್ಲ ಬಹಳ ಈಸಿ ಆಗುತ್ತೆ. ಇವ್ರೆ ನಿಮ್ಮ ಹೆಸರು ಹೇಳಿ, ಮರ್ತೋಯ್ತು ನಿಮ್ಮ ಹೆಸರು? ಯಾರು? ನಿಮ್ಮ ಹೆಸರು ಮರ್ತೋಯ್ತು. ವೆಂಕಟೇಶ್. ಇವೆಲ್ಲ ಘಟಾನುಘಟಿಗಳಿದ್ದಾಗ ಇವೆಲ್ಲ ತುಂಬಾ ಸಿಂಪಲ್ ಆಗುತ್ತೆ. ಮೊಂಡೇಶ್, ನಿಮ್ದೊಂದು ಅದ್ಭುತವಾದ ಜರ್ನಿ ಇದೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಬಟ್ ನೀವೆಷ್ಟು ಎಕ್ಸೈಟೆಡ್ ಆಗಿದ್ರೆ ನಿಮ್ಮ ಒಂದು ಜರ್ನಿ ನೋಡೋದಕ್ಕೆ? ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಏನ್ ಗೊತ್ತಾ, ಯಾರ ಹತ್ರ ಬೇಕಾದ್ರೆ ಮಾತಾಡ್ಬಿಡ್ಬೋದು. ಈ ಸ್ನೇಹಿತರ ಹತ್ರ ಮಾತಾಡೋದೇ ಕಷ್ಟ ಒಂಥರ. ಕೆಲವು ಸಲ ನಮ್ಮ ಹತ್ರನೇ ಅಷ್ಟೊಂದು ಮಾತಾಡಿರಲ್ಲ, ಹೇಳ್ಕೊಂಡಿರಲ್ಲ. ಶೋಕ್ ಬಂದಾಗ ನಮ್ಗೆ ಗೊತ್ತಿರ್ಲಿಲ್ವಲ್ಲಪ್ಪ ಇವೆಲ್ಲ ಅಂತೆಲ್ಲ ಅನ್ಸುತ್ತೆ. ಬಟ್ ಒಂದ್ಸಲ ಹಿಂತಿರುಗಿ ನೋಡಿದಾಗ ಈ ಜರ್ನಿ ಹೇಗೆ ಅನಿಸ್ತು ಸುಜಯ್? ಕಂಡರಿಯದ್ದು ಕೇಳರಿಯದ್ದು ಆಗದೇ ಇರುವಂತದ್ದು ಕೆಲಸತಿ ಘಟನೆಗಳು ನಡೆದ್ಬಿಟ್ಟಾಗ ಅದು ಬಹುಶಃ ನಿನ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ತುಂಬಾ ಗಟ್ಟಿಯಾಗಿ ನೋಡ್ತೀನಿ ಈ ತರಮ್ಮ. ಬಟ್ ಒಬ್ಬ ಗಟ್ಟಿ ವ್ಯಕ್ತಿಯಲ್ಲೂ ಒಂದು ಅಡುಕೊಂಡಿರುತ್ತೆ ಅಂತಂದಾಗ ಎಮೋಷನಲ್ ವ್ಯಕ್ತಿಲಿ ತಾನಾಗ್ತಾನೆ ಹೊರಗೆ ಬರೋದು ಬಹಳ ಸಹಜ. ಕೂತ್ಕೊಂಡು ಅದನ್ನ ಯೋಚನೆ ಮಾಡ್ತಿದ್ದೆ, ಅವ್ರು ಯಾರ್ದೋ ವೀಟಿ ನೋಡಿದ್ರೆ ನಾವ್ಯಾಕೆ ಕಳಬೇಕು, ಇವ್ನಿಗೆ ಯಾಕೆ ಕಣ್ಣು ಒದ್ದೆ ಆಗ್ಬೇಕು, ಅವ್ರು ಯಾರೋ ನೀನ್ ಯಾಕೆ ಗೆಲ್ಬೇಕು ಅನ್ಬೇಕು, ನಾನೇನಾದ್ರು ತಪ್ಪು ಮಾಡಿದ್ರಿಂದ ನಾವ್ಯಾಕೆ ಅವ್ರು ಹೋಗಿ ತಪ್ಕೋಬೇಕು. ಬಹಳ ಕೆಟ್ಟ ಜಗತ್ತಿದು. ಆದ್ರೂ ಇದು ಆ ಕೆಟ್ಟ ಜಗತ್ತಿನಲ್ಲಿ ಅಳಿಸೋ ಪ್ರಯತ್ನ ಮಾಡ್ತಿದೆ ಅಂತಂದ್ರೆ ನನಗೆ ನನ್ನ ಬದುಕಿನಲ್ಲಿ ಇದು ಒಂದು ಒಳ್ಳೆ ವಿಚಾರ ಆಗಿದೆ ನನಗೆ ಅಂತ ನಾನು ಭಾವಿಸ್ತೀನಿ. ಎಸ್ ಸಿಂಚನ, ಅದ್ಭುತವಾದ ವಿಡಿಯೋ. ಏನ್ ಹೇಳಿ, ಏನ್ ಸುಮ್ನೆ ಇದ್ದಾಗ ಹೂ ಅನ್ಸ್ಬಿಡುತ್ತೆ, ಅದು ಇಲ್ದೇ ಇದ್ದಾಗ್ಲೇನೆ ಎಡವಟ್ಟಾಗೋದು. ಸುಮ್ನೆ ಹಿಂದೆ ತಿರುಗಿ ನೋಡಿ ಅಂತ ಬದುಕಲ್ಲಿ ಹಿಂದೆ ತಿರುಗಿ ನೋಡ್ಕತ್ತೀವಿ, ಏನು ಕಾಣಿಸಲ್ಲ, ಬರೀ ಕಣ್ಣೊಳಗೆ ಕಾಣಿಸ್ತಿರುತ್ತೆ. ಇಲ್ಲಿ ಕಣ್ಣೆದುರುಗಡೆ ತೋರಿಸ್ಬಿಡ್ತಾರಲ್ಲ, ಅದು ಮೈ ಸ್ವಲ್ಪ ಜಬ್ ಬಂದ್ಬಿಡುತ್ತೆ. ನನ್ನ ಜೀವನದಲ್ಲಿ ಸಾಯೋ ತನಕ ನಾನು ನೆನ್ಪಿಟ್ಕೊಳ್ಳೋ ಮೆಮೊರಿ ಅಂದ್ರೆ ಇದು. ಥ್ಯಾಂಕ್ ಯು ನಾವು ನಮ್ಮವರು ಅಂಡ್ ZTV. ಥ್ಯಾಂಕ್ ಯು ಸೋ ಮಚ್. ಜೈ ಕನ್ನಡದ ಕಲ್ಪನೆಗೆ ಒಂದು ಶಿರಸಾಷ್ಟಾಂಗ ನಮಸ್ಕಾರಗಳು. ಅದನ್ನು ಯಾರು ಎಕ್ಸಿಕ್ಯೂಟ್ ಮಾಡಿದ್ರು, ಅವ್ರು ಯಾರು ತಂದ್ರು, ಯಾರೇ ಆಗಿರಲಿ, ನಿಮ್ಮ ಬದುಕು ಬಂಗಾರವಾಗಿರ್ಲಿ ಹೋಗಯ್ಯ. ಇದನ್ನು ನಮ್ಮ ಬದುಕಲ್ಲಿ ಇಷ್ಟು ಚೆನ್ನಾಗಿರುವಂತಹ ಒಂದು ಮೆಮೊರಿನ ಕೊಟ್ಟಿದ್ದೀರಾ. ನೀವು 100 ಕಾಲ ಸುಖವಾಗಿರಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ನಮ್ಮ ಕೈಲಿ. ಗೊತ್ತಿಲ್ಲ ನಿಮ್ಮ ಕೈಲಿ ಆನ್ಸರ್ ಮಾಡಕ್ಕಾಗುತ್ತೋ ಇಲ್ವೋ ಅದು ಅಂತ, ಆದ್ರೂ ಕೇಳ್ತೀನಿ. ಸಾಹೇತ್, ನಾಳೆಯಿಂದ ನಾವು ಸಿಗೋದೇ ಇಲ್ಲ. ಸಿಗುದಲ್ವಾ? ಸ್ಕೂಲ್ ಇದ್ಯಾ? ಭಗವಂತ, ಅಲ್ಲ ಅವ್ರು ಹೇಳ್ತಿರೋದು ಅಮೂಲಿ ಮ್ಯಾಮ್, ತಾರಮ್ಮ ಮತ್ತೆ ಶರಣ್ ಸರ್ ಯಾರು ಸಿಗಲ್ವಂತೆ ನಾಳೆಯಿಂದ. ಏನ್ ಮಾಡೋದು? ನಾಳೆಯಿಂದ ನಾವು ನಮ್ಮರು ಬಿಡಲ್ಲ, ಅವನು ಹೋಗ್ಬೇಕು. ನಾವು ನಮ್ಮ ಶರಣ್ ಸರ್, ತಾರಮ್ಮ, ನೀವು ನಾವು ನಮ್ಮರಿಗೆ ಬನ್ನಿ. ಶಬಾಷ್. ಫಿನಾಲೆಯಲ್ಲಿ ಹೇಳ್ತಾವನೆ. ಈಗ ನಾ ಇನ್ನೊಂದ್ಸಲಿ ಕೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ನಿನ್ಗೆ ಅಮೂಲಿ ಬೆಸ್ಟ್ ಫ್ರೆಂಡ್ ತಾನೆ? ಬೆಸ್ಟ್ ಫ್ರೆಂಡ್. ಬಟ್ ನಾಳೆಯಿಂದ ಅಮೂಲಿ ಸಿಗಲ್ಲ ನಿಂಗೆ. ಸಿಗಲ್ವಾ? ತಾರಮ್ಮ, ಶರಣ್ ಸರ್, ಅಮೂಲಿ ಎಲ್ಲ ಬರ್ಬೇಕು ಹಂಗಳ್ತೀನಿ ನಾನು. ಅಳ್ತೀಯಾ? ಹೌದು, ನೀವೆಲ್ಲ ನಮ್ಮ ಮನೆಗೆ ಬರ್ಬೇಕು, ಯಾಕಂದ್ರೆ ನಿಮ್ ಜೊತೆ ಮಾತಾಡ್ತೀನಿ. ಏನಂತ ಮಾತಾಡಿಸ್ತೀಯ? ಐ ಲವ್ ಯು. ಅಯ್ಯೋ